It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಹೃದಯ ಸಮಸ್ಯೆ ಕಂಡು ಬಂದಲ್ಲಿ ನಿರ್ಲಕ್ಷ್ಯ ಬೇಡ, ತಪಾಸಣೆಗೆ ಮುಂದಾಗಿ ಪುರುರಾಜ್ ಸಿಂಗ್. ಶಿಕ್ಷಣದಿಂದ ಮಾತ್ರ ಮಹಿಳೆಯರು ಉನ್ನತ ಕ್ಷೇತ್ರದಲ್ಲಿ ಬೆಳೆಯಲು ಸಾಧ್ಯ, ಬಸವಂತಪ್ಪ. ಕೆರೆ ಇದ್ದರೂ ಮತ್ತೊಂದು ಕೆರೆ ನಿರ್ಮಾಣಕ್ಕೆ ಭೂಮಿ ಮಂಜೂರು, ಆದೇಶ ರದ್ದುಪಡಿಸದೇ ಇದ್ದಲ್ಲಿ ಕಾನೂನು ಹೋರಾಟ, ಬಸವರಾಜ ನಾಯಕ್. ಏಗನೂರಿನಲ್ಲಿ ಸೆಪ್ಟೆಂಬರ್ 30ರಿಂದ ಕಾಳಿದಾಸ ತಾತ ಜಾತ್ರಾ ಮಹೋತ್ಸವ, ಮಲ್ಲಿಕಾರ್ಜುನ್ ಏಗನೂರ್. ವೆಂಕಟೇಶ್ ನಾಯಕ್ ವಿರುದ್ಧ ಇಲ್ಲಸಲ್ಲದ ಆರೋಪ, ಮಹದೇವ ನಾಯಕ್. ಗ್ರೋಮೋರಾ ಪ್ಯಾರಂಪಾಸ್ ಸಂಭ್ರಮ, ಹಿಂಗಾರು ಹಂಗಾಮಿನ ಬಂಪರ್ ಬಹುಮಾನ ಟ್ರ್ಯಾಕ್ಟರ್. ಶ್ರೀ ಸೋಗುರೇಶ್ವರ ಬಡಾವಣೆಯಲ್ಲಿ ಅಂಬಾಭವಾನಿ ನವರಾತ್ರಿ ಉತ್ಸವದ ಅಂಗವಾಗಿ ಹವನ ಹೋಮ. ವಾರ್ತೆಗಳ ವಿವರ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೃದಯ ರೋಗ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದು, ಜನರು ಜಾಗೃತರಾಗಿ ಹೃದಯದ ಸಮಸ್ಯೆ ಉಂಟಾದಲ್ಲಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪುರುರಾಜ್ ಸಿಂಗ್ ಕರೆ ನೀಡಿದರು. ವಿಜಯ್ ಪಾಲಿಕ್ಲಿನಿಕ್ ಮತ್ತು ನರ್ಸಿಂಗ್ ಹೋಮ್ ವಿಜೆಕೆ ಹಾರ್ಟ್ ಇನ್ಸ್ಟಿಟ್ಯೂಟ್ನಲ್ಲಿ ಉಚಿತ ಹೃದಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ದಿನನಿತ್ಯದ ಒತ್ತಡದ ಜೀವನದಲ್ಲಿ ಜನರು ಆರೋಗ್ಯದ ಬಗ್ಗೆ ಗಮನ ಹರಿಸುತ್ತಿಲ್ಲ. ದಿನನಿತ್ಯ ವ್ಯಾಯಾಮ ಮಾಡುವುದು, ಹೃದಯ ತಪಾಸಣೆಯನ್ನು ಮಾಡಿಸುವುದು, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಸೇರಿದಂತೆ ಆರೋಗ್ಯದ ಕುರಿತು ನಿರ್ಲಕ್ಷ್ಯ ವಹಿಸಲಾಗುತ್ತಿದೆ. ಜನರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ವಿಜಿ ಕುಲಕರ್ಣಿ ಆಸ್ಪತ್ರೆಯಿಂದ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುತ್ತಿರುವುದು ಶ್ಲಾಘನೀಯ. ಇತರೆ ಜಿಲ್ಲೆಗಳಲ್ಲಿಯೂ ಈ ರೀತಿಯ ಕಾರ್ಯಕ್ರಮಗಳು ನಡೆಯಬೇಕು ಎಂದರು. ಚೇಂಜ್ ಆಗ್ತಾ ಇದೆ, ನಮ್ಮ ಲೈಫ್ ಸ್ಟೈಲ್ ಸಿಡೆಂಟ್ರಿ ಆಗ್ತಾ ಇದೆ ಮತ್ತು ಎಕ್ಸಸೈಸ್ಗೆ ನಾವು ಏನು ಫೋಕಸ್ ಮಾಡ್ತಾ ಇಲ್ಲ. ಇದಕ್ಕೆ ಆದ್ದರಿಂದ ನಮಗೆ ಹಾರ್ಟ್ ಮತ್ತು ಬೇರೆ ಬೇರೆ ಆರ್ಗನಲ್ಲಿ ತೊಂದರೆ ಆಗ್ತಾ ಇದೆ. ಸೊ ನನ್ನ ಒಂದು ವಿನಂತಿ ಇದೆ ಎಲ್ಲರಿಂದ, ಸ್ವಲ್ಪ ಎಕ್ಸಸೈಸ್ಗೆ ಪ್ರತಿದಿನ ನಮಗೆ ಫೋಕಸ್ ಮಾಡಬೇಕು ಮತ್ತು ರೆಗ್ಯುಲರ್ ಹಾರ್ಟ್ ಚೆಕಪ್ಗೆ ಕೂಡ ನಮಗೆ ಪ್ರಯತ್ನ ಮಾಡಬೇಕು. ಈಗ ಇದು ಹಾಸ್ಪಿಟಲಲ್ಲಿ ಡಾಕ್ಟರ್ ಕುಲಕರ್ಣಿ ಮತ್ತು ಅವರ ಎಲ್ಲ ಸಿಬ್ಬಂದಿಗಳು ಮತ್ತು ಅವರ ಸನ್ ಜೋರಾಗಿ ಮತ್ತು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಇದು ರಾಯಚೂರು ಕಾರ್ಪೊರೇಷನ್ ಮತ್ತು ಅವರ ಇದು ಪ್ರೋಗ್ರೆಸ್ವನ್ನು ನಮಗೆ ಬೇರೆ ಜಿಲ್ಲೆ ಮತ್ತು ಬೇರೆ ತಾಲೂಕಿನಲ್ಲಿ ಕೂಡ ಎಮ್ಯುಲೇಟ್ ಮಾಡಬೇಕು, ಅದನ್ನು ಕಾಪಿ ಮಾಡಬೇಕು. ಯಾಕೆಂದರೆ ಕರ್ನಾಟಕದಲ್ಲಿ ನಾನು ಟ್ರೆಂಡ್ ಪ್ರಕಾರ ಹೇಳ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಕೂಡ ಸಾಮಾನ್ಯವಾಗಿ ನಮಗೆ ಹಾರ್ಟ್ ಸಮಸ್ಯೆ ನಾರ್ತ್ ಇಂಡಿಯಾ ಇನ್ ಕಂಪ್ಯಾರಿಸನ್ ಟು ನಾರ್ತ್ ಇಂಡಿಯಾ ಕಡಿಮೆ ಇದೆ, ಆದರೆ ಅದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇದರಲ್ಲಿ ನಮಗೆ ಸ್ವಲ್ಪ ಜೋರಾಗಿ ಪ್ರಯತ್ನ ಮಾಡಲೇಬೇಕು. ಕೊನೆಯದಾಗಿ ನನಗೆ ನೀವೆಲ್ಲರೂ ಇಲ್ಲಿ
ಇನ್ವೈಟ್ ಮಾಡಿದ್ದೀರಿ, ಅದಕ್ಕೆ ತುಂಬ ಧನ್ಯವಾದಗಳು. ಇದೇ ವೇಳೆ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ಅಜಿತ್ ಕುಲಕರ್ಣಿ ಮಾತನಾಡಿ, ಜನರಿಗೆ ಹೃದಯದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಹೃದಯದ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ದಿನಾಚರಣೆಯ ಅಂಗವಾಗಿ ಉಚಿತ ತಪಾಸಣೆಯನ್ನು ಆಸ್ಪತ್ರೆಯ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ. ಈ ಬಾರಿ ಘೋಷವಾಕ್ಯ ಹೃದಯ ಬಡಿತ ತಪ್ಪಿಸಬೇಡಿ ಎಂಬುದಾಗಿದ್ದು, ಈ ಬಾರಿ ಆಸ್ಪತ್ರೆಯಲ್ಲಿ ವಿಶೇಷವಾಗಿ ಆಗಸ್ಟ್ 4ರವರೆಗೆ ಈಕೋ ಮತ್ತು ಟಿಎಂಟಿ ಸೇವೆಗಳಲ್ಲಿ 50% ರಿಯಾಯಿತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಈ ವರ್ಷದ್ದು ಥೀಮ್ ಏನಂತಂದರೆ ಡೋಂಟ್ ಮಿಸ್ ಅ ಬೀಟ್. ಸೊ ವರ್ಲ್ಡ್ ಹಾರ್ಟ್ ಡೇ ಎದಕ್ಕೆ ಮಾಡ್ತೀವಿ ಅಂತಂದರೆ, ನಾವು ಹೃದಯದ ಬಗ್ಗೆ ಜಾಸ್ತಿ ಜಾಗರೂಕತೆಯಿಂದ ಇರಬೇಕು. ಟೈಮಿಗೆ ಸರಿಯಾಗಿ ನಾವು ಹೃದಯದ ಆರೈಕೆಯನ್ನು ಮಾಡಬೇಕು. ನಾವು ಕರೆಕ್ಟಾಗಿ ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕು. ಆಮೇಲೆ ಏನಾದರೂ ಸೂಚನೆ ಬಂತಂದರೆ ನಾವು ಮುನ್ನೆಚ್ಚರಿಕೆ ವಹಿಸಿ ಕರೆಕ್ಟ್ ಕ್ರಮ ವಹಿಸಿ ಮೇಜರ್ ಹೃದಯಾಘಾತ ಆಗೋದು ಅಥವಾ ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಪ್ಪಿಸಿ ಕರೆಕ್ಟಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ನಾವು ವರ್ಲ್ಡ್ ಹಾರ್ಟ್ ಡೇ ಆಚರಿಸುತ್ತೇವೆ. ಸೊ ನಾವು ಸುಮಾರು 10 ವರ್ಷದಿಂದ ನಮ್ಮ ಆಸ್ಪತ್ರೆಯಲ್ಲಿ ವಿಶ್ವ ಹೃದಯ ದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಅದು ಸೆಪ್ಟೆಂಬರ್ 29. ನಾವು ಇವತ್ತು ಯಾಕೆ ಇಟ್ಟಿದ್ದಂತಂದರೆ ಇವತ್ತು ಸಂಡೇ ಇದೆ, ತುಂಬ ಜನರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಇವತ್ತದನ್ನು ಇಟ್ಟಿದ್ದೀವಿ. ಸೊ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕ್ಯಾಂಪನ್ನು ಆಯೋಜಿಸಿದ್ದೇವೆ. ನಾವು ಕಳೆದ ವರ್ಷ 2024 ಸುಮಾರು 500 ಪೇಷಂಟ್ಸ್ ಬಂದಿದ್ದರು. ಎಲ್ಲ ಪೇಷಂಟ್ಸ್ ECG ಮಾಡಿದ್ವಿ, ಆಮೇಲೆ ಶುಗರ್ ಪರೀಕ್ಷೆ ಮಾಡ್ತೀವಿ, ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡ್ತೀವಿ, ಆಮೇಲೆ ಬೇಕಾದಂಥ ಪೇಷಂಟಿಗೆ ಇಕೋ ಟೆಸ್ಟು ಮಾಡ್ತೀವಿ. ಲಾಸ್ಟ್ ಇಯರ್ ನಾವು 300 ಫ್ರೀ ಇಕೋವನ್ನು ಮಾಡಿದ್ದೇವೆ. ಸೊ ಈ ವರ್ಷ ನಾವು ಅದಲ್ಲದೆ ನೆಕ್ಸ್ಟ್ 1 ವೀಕ್ವರೆಗೂ ಇಕೋ ಸ್ಕ್ಯಾನಿಂಗು ಆಮೇಲೆ TMT ಮೇಲೆ 50% ಡಿಸ್ಕೌಂಟು ಕೊಟ್ಟಿದ್ದೀವಿ. ಸೊ ನಾವು ಇದೇ ರೀತಿ ಈ ವರ್ಷ ನಮ್ಮ ಹೋದ ವರ್ಷಕ್ಕಿಂತ ಇನ್ನೂ ಜಾಸ್ತಿ ಜನ ಬರಬೇಕಂತ ನಾವು ಬಯಸ್ತೀವಿ. ಜನರು ತಮ್ಮ ಹೃದಯದ ಬಗ್ಗೆ ಸ್ವಲ್ಪ ಆಲೋಚಿಸಬೇಕು. ಯಾಕಂದರೆ ಹೃದಯ ಒಂದು ಆರ್ಗನ್ನು, ಒಂದು ಅಂಗಾಂಗ. ತಾಯಿ ಹೊಟ್ಟೆಯಿಂದ ಹಿಡಿದು ನಾವು ಸಾಯೋವರೆಗೂ ಅದು ಕೆಲಸ ಮಾಡಬೇಕು. ಅದು ಕೆಲಸ ಮಾಡೋದು ನಿಲ್ತಂದರೆ ಏನಾಗುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಆದ್ದರಿಂದಾಗಿ ನಾವಿದು ಹೃದಯದ ಬಗ್ಗೆ ಆರೈಕೆ ಮಾಡ್ಕೋಬೇಕು, ಹೃದಯವನ್ನು ಕಾಪಾಡ್ಕೋಬೇಕು ಮತ್ತು ಜನರಿಗೆ ಇದ್ರ ಬಗ್ಗೆ. ಕಾರ್ಯಕ್ರಮದಲ್ಲಿ ವಾರ್ಡ್ನ ಪಾಲಿಕೆ ಸದಸ್ಯ ಬಿ ರಮೇಶ್, ವೈದ್ಯರಾದ ಡಾಕ್ಟರ್ ಹರೀಶ್ ಮೂರ್ತಿ, ಡಾಕ್ಟರ್ VG ಕುಲಕರ್ಣಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇಲ್ಲಿ ಬಂದಂಥವ್ರಿಗೆ ಎಲ್ಲರಿಗೂ ಇದು ಆಸ್ವಾದನೆ ಆಗಿದೆ. ವಿಶೇಷವಾಗಿ ನಮ್ಮ ಭಾಷಣಗಳು ಬೇರೆ ಇರ್ತವೆ, ಅದಕ್ಕೆ ಬೇಡಪ್ಪ ನಾನು ಮಾತಾಡೋದು ಬೇಡ, ರಾಜಕೀಯವಾಗಿ ನಾವು ಮಾತಾಡೋದು. ಈ ಆಸ್ಪತ್ರೆ ಇವೆಲ್ಲ ಸ್ವಲ್ಪ ನಾವು ದೂರ ಇರ್ತೀವಿ ಅಂತೇಳಿ ವಿಶೇಷವಾಗಿ ಈ ಆಸ್ಪತ್ರೆ ಬಗ್ಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಅರ್ಧ ರಾತ್ರಿ ನಾನು ಫೋನ್ ಮಾಡಿದ್ರು ಈ ಸಾರವರು ನಮ್ಗೆ ಭಾಳ ರೆಸ್ಪಾನ್ಸ್ ಮಾಡ್ತಾರೆ. ಅಜಿತ್ ಕುಲಕರ್ಣಿ ಸಾರ್ ಆಗಿರ್ಬೋದು ಮತ್ತು ಹಿರಿಯರು. ರಾತ್ರಿ ನಾನು 12-1 ಗಂಟೆಗೆ ಫೋನ್ ಮಾಡಿದ್ರು ಡಾಕ್ಟರ್ VG ಕುಲಕರ್ಣಿ ಸಾರವ್ರೂ ನನಗೆ ಭಾಳ ರೆಸ್ಪಾನ್ಸ್ ಮಾಡ್ತಾರೆ. ಯಾಕಂತಂದರೆ ಇಲ್ಲಿ ಸಾಕಷ್ಟು ಪೇಷಂಟ್ಸು ಬರ್ತಾ ಇರ್ತಾರೆ. ಮಾನ್ವಿ ಆಗಲಿ, ಸಿನ್ನೂರಾಗಲಿ, ರಾಯಚೂರಾಗಲಿ, ಬೇರೆ ಬೇರೆ ಕಡೆಯಿಂದ ಏನೋ ಒಂದು ನಾನೊಬ್ಬ ನಗರಸಭೆ ಸದಸ್ಯನಾಗಿ ನನಗೆ ಫೋನ್ ಮಾಡ್ತಾರೆ ಇಮಿಡಿಯೇಟಾಗಿ. ನನಗೆ ಸರ್ ಒಂದು ಮಾತು ಹೇಳಿರಿ ಸರ್, ತಾವು ಪರಿಚಯ ಇದ್ದೀರ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ನನಗೆ ಭಾಳ ರೆಸ್ಪಾನ್ಸ್ ಮಾಡ್ತಾರೆ. ತಮ್ಮೆಲ್ಲರಿಗೆ ಧನ್ಯವಾದಗಳು ಸರ್ ರೆಸ್ಪಾನ್ಸ್ ಮಾಡಿದ್ದಕ್ಕೆ. ಯಾಕಂತಂದರೆ ಈ ಒಂದು ಫ್ರೀ ಕ್ಯಾಂಪ್ಗೆ ಬಂದಂಥ ಎಲ್ಲರಿಗೆ ಇನ್ನೊಂದು ಸಲ ಸ್ವಾಗತಿಸುತ್ತಾ. ಶಿಬಿರದಲ್ಲಿ ರಾಯಚೂರು ನಗರದ ಖ್ಯಾತ ಹೃದಯೋಗ ತಜ್ಞ ಡಾಕ್ಟರ್ ಅಜಿತ್ V ಕುಲಕರ್ಣಿ ತಪಾಸಣೆ ಹಾಗೂ ಸಮಾಲೋಚನೆ ಮಾಡಿದರು. BP, ECG, ಏಕೋ, TMT ಇತರೆ ಹೃದಯೋಗ ಸಂಬಂಧಿತ ತಪಾಸಣೆಗಳನ್ನು ಮಾಡಲಾಯಿತು. ಬೆಳಿಗ್ಗೆ ಎಂದರೆ ಸಾಕಷ್ಟು ಸಾರ್ವಜನಿಕರು ಆಸ್ಪತ್ರೆಗೆ ಶಿಬಿರದಲ್ಲಿ ಪಾಲ್ಗೊಳ್ಳಲು ಭೇಟಿ ನೀಡುತ್ತಿದ್ದರು. ಆಸ್ಪತ್ರೆಯ ಸಿಬ್ಬಂದಿ ಶ್ರೀ ಅಮರೇಶ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ಕೊನೆಯಲ್ಲಿ ವಂದಿಸಿದರು. ಕುರುಬ ಸಮಾಜ ಬಾಂಧವರು ಮಹಿಳೆಯರನ್ನು ಕೂಲಿ ಮಾಡಲು ಕಳುಹಿಸದೆ ಶಿಕ್ಷಣ ನೀಡುವ ಕೆಲಸ ಮಾಡಬೇಕು. ಸಾಕಷ್ಟು ಕ್ಷೇತ್ರದಲ್ಲಿ ಮಹಿಳೆಯರು ಇಂದು ಸಾಧನೆ ಮಾಡುತ್ತಿದ್ದಾರೆ. ನಮ್ಮ ಜನಾಂಗದ ಮಹಿಳೆಯರು ಉನ್ನತ ಕ್ಷೇತ್ರದಲ್ಲಿ ಬೆಳೆಯಬೇಕು ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ K ಬಸವಂತಪ್ಪ ಹೇಳಿದರು. ಅವರಿಂದು ನಗರದ ಪಂಡಿತ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ತಾಲೂಕು ಕನಕ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡ SSLC, PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿಶೇಷ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಕುರುಬ ಸಮಾಜ ಜನರು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕರಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಬೇಕಿದೆ. ಸಮಾಜದ ಜನರು ತಮ್ಮ ಹೆಣ್ಣು ಮಕ್ಕಳನ್ನು ಉನ್ನತ ಶಿಕ್ಷಣ ಪಡೆಯಲು ವಿದ್ಯಾಭ್ಯಾಸ ಮಾಡಿಸಬೇಕು. ಸಾಕಷ್ಟು ಕ್ಷೇತ್ರದಲ್ಲಿ ಮಹಿಳೆಯರು ಸಾಧನೆ ಮಾಡುತ್ತಿದ್ದಾರೆ. ನಮ್ಮ ಸಮಾಜದ ಮಹಿಳೆಯರು ಹೆಚ್ಚಿನ ಶಿಕ್ಷಣ ಪಡೆದು ಸಾಧನೆ ಮಾಡಬೇಕಿದೆ. ಈ ಹಿನ್ನೆಲೆಯಲ್ಲಿ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ಎಂದರು.
ಕುರುಬ ಸಮಾಜದ ಇತಿಹಾಸ ನೋಡಿದಾಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಳ್ವಿಕೆ ನಡೆಸಿದ ಹಕ್ಕಬುಕ್ಕರು, ಬ್ರಿಟಿಷರ ವಿರುದ್ಧ ಹೋರಾಡಿದ ಸಂಗೊಳ್ಳಿ ರಾಯಣ್ಣ ಹಾಗೂ ಸಮಾಜದ ಬಡ ಜನರು, ಕಾಯಕದ ಜೊತೆಗೆ ದಾನ ಧರ್ಮದ ಬಗ್ಗೆ ಕೊಂಡಾಡಿದ ಕನಕದಾಸರು ಇದ್ದ ಹೆಮ್ಮೆಯ ಸಮಾಜವು ಇತಿಹಾಸ ಪುಟಗಳಲ್ಲಿ ರಾರಾಜಿಸಿದೆ ಎಂದು ಹೇಳಿದರು. ಹಾಗೆ ಸರ್ ಅಷ್ಟೇ ನಿಂತ್ಕೊಳ್ಳಿ ಸರ್. ಮಾರ್ಕ್ಸ್ ಅಡಿಸಲ್ಲ ಅಲ್ಲ. ಸೊ ಅಂತ ದೊಡ್ಡ ಕಾಂಪಿಟೇಷನ್ ಅಲ್ಲಿ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಿಮ್ಮಂತ ಸಮರ್ಥರು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅಂತ ನಾನು ನಂಬ್ತೀನಿ. ಯಾಕೆಂದ್ರೆ ಈಸಿಲಿ IAS ಅಲ್ಲಿ ಕೂಡ ಸಾಕಷ್ಟು ಈ ಕ್ವಶನ್ ಪೇಪರ್ ಬಗ್ಗೆ ಚರ್ಚೆ ಆಗಿದೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನೋಡಿ, ನಿಮ್ಮ ಕಾಂಪಿಟೇಷನ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಒಂದು 9 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ, 7 ಲಕ್ಷಕ್ಕೆ ಬರುತ್ತೆ. ನೀಟಿಗೆ ಬಂದಾಗ ನ್ಯಾಷನಲ್ ಲೆವೆಲಲ್ಲಿ ನೀವು 22 ಲಕ್ಷ ಏನೋ ಕಾಂಪಿಟೇಷನ್ಸ್ಗೆ ನಿಮ್ಗೆ ಬರುತ್ತೆ. 22 ಲಕ್ಷ ಮಕ್ಕಳುಗಳು ಇಡೀ ಇಂಡಿಯಾದಿಂದ ಭಾಗವಹಿಸ್ತಾರೆ. ಸೊ ಅದರಲ್ಲಿ ನಿಮ್ಗೆ ಎಷ್ಟು ಒಂದು 550, 600, 620 ಕ್ಯಾಟಗರಿ ಇದ್ರೆ, ಇನ್ಕಮ್ ಇದ್ರೆ, ಈ ಥರ ಎಲ್ಲ ಮೇಲ್ಮೇಲಾಗ್ತಾ ಹೋಗುತ್ತೆ. ಸೊ ಇಲ್ಲಿಂದ ಮುಂದೆ ಬಂದರೆ ಯಾಕೆ ಹೇಳ್ತೀನಿ ಅಂದರೆ, ಬಜಾರಪ್ಪ ಅವರು ಇವತ್ತು ಅದನ್ನೇ ಹೇಳ್ತಾ ಇದ್ರು, ಏನು ನಮ್ಮ ಸಮುದಾಯದ ಎಲ್ಲ ಹೆಣ್ಮಕ್ಳುಗಳು ಮುಂದೆ ಓದಬೇಕು ಅಂತೇಳಿ. ಮುಂದೆ ಬಂದರೆ ನೀವು ಮುಂದೆ ಕಾಂಪಿಟೇಷನ್ ಹೇಗಿದೆಯಪ್ಪ ಅಂದರೆ, ಇಂಜಿನಿಯರಿಂಗ್ನಲ್ಲಿ ಕರೆಕ್ಟಾಗಿ 26 ಲಕ್ಷ ಸೀಟ್ಸು ಇಂಡಿಯಾದಲ್ಲಿದೆ. ಎಷ್ಟು ಲಕ್ಷ ಸೀಟ್ಸು? 26 ಲಕ್ಷ ಸೀಟ್ಸು ಇಂಡಿಯಾದಲ್ಲಿದೆ. 1 ಲಕ್ಷ ಚಿಲ್ಲರೆ ಸೀಟು ಕರ್ನಾಟಕದಲ್ಲಿದೆ. ಸಾಧಾರಣ 11,000 ಚಿಲ್ಲರೆ ಸೀಟು ಮೆಡಿಕಲ್ನಲ್ಲಿ. ಸೊ ನಿಮ್ದು ಏನಾಗುತ್ತೆ, 9 ಲಕ್ಷ 7 ಲಕ್ಷ ಕೊನೆಗೆ ಇಲ್ಲಿಗೆ ಬಂದು ನಿಮಗೆ ಅಷ್ಟು ನೀಟು CET ಕಾಂಪಿಟೇಷನ್ನು ನಿಮಗಿರೋದು ಸಾಧಾರಣ 1 ಲಕ್ಷ ಸೀಟ್ಸು. ಸೊ ಅದರಲ್ಲಿ ಕರೆಕ್ಟಾಗಿ ಇಂಡಿಯಾದ ನಾವು ಮ್ಯಾಪಿಂಗ್ ಮಾಡೋದಾದರೆ 26 ಲಕ್ಷ ಇಂಜಿನಿಯರಿಂಗ್ ಸೀಟ್ಸ್ ಇಂಡಿಯಾದಲ್ಲಿದೆ. 10 ಲಕ್ಷ ಸೀಟ್ಸು ಕರೆಕ್ಟಾಗಿ IT ಹೋಗುತ್ತೆ. ಯಾವುದು ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಮೆಷಿನ್ ಲರ್ನಿಂಗು, AI. ಇದರ ಅಣ್ಣ ತಮ್ಮಂದ್ರೆ ಯಾರಿದ್ದಾರೆ? ಸಮಾಜ ಕಾರ್ಯ ವಿಭಾಗದ ಪ್ರಾಧ್ಯಾಪಕ ಪ್ರೊಫೆಸರ್ ಪರಶುರಾಮ್ KG ಮಾತನಾಡಿ, ಸಮಾಜದಲ್ಲಿ ವಿದ್ಯಾರ್ಥಿಗಳಿಗೆ 10 PUCಯಲ್ಲಿ ಹೆಚ್ಚಿನ ಅಂಕ ಗಳಿಸಿದವರನ್ನು ಸನ್ಮಾನಿಸಿ ಪ್ರೋತ್ಸಾಹ ನೀಡುವ ಕೆಲಸ ಮಾಡಲಾಗುತ್ತಿದೆ. ವಿದ್ಯಾರ್ಥಿಗಳು ಈ ಪ್ರೋತ್ಸಾಹದಿಂದ ವಿದ್ಯಾಭ್ಯಾಸವನ್ನು ಮುನ್ನಡೆಸಿಕೊಂಡು ಹೋಗಬೇಕು. PUC ನಂತರ ಮುಂದೇನು ಎಂಬುದಕ್ಕೆ ಈಗಲೇ ಗುರಿಯನ್ನು ಇಟ್ಟುಕೊಂಡು ಮುಂದೆ ಸಾಗಬೇಕು. ವೈದ್ಯಕೀಯ, ಇಂಜಿನಿಯರಿಂಗ್ ಸೇರಿದಂತೆ ಸಾಕಷ್ಟು ವೃತ್ತಿಪರ ಪದವಿಗಳಿಗೆ ಈಗಿನಿಂದಲೇ ಶ್ರಮ ವಹಿಸಿ ಅಭ್ಯಾಸ ಮಾಡಿದಲ್ಲಿ ಸುಲಭವಾಗಿ ಪ್ರವೇಶ ದೊರೆಯುತ್ತದೆ. ಕಠಿಣ ಶ್ರಮದಿಂದ ಫಲ ದೊರೆಯುತ್ತದೆ ಎಂದರು. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೊಸ ಕೋರ್ಸ್ಗಳು ಪರಿಚಯಿಸಲಾಗುತ್ತಿದೆ. ಕ್ರಿಮಿನಾಲಜಿ, AI ಸೇರಿದಂತೆ ಸಾಕಷ್ಟು ಹೊಸ ಪದವಿಗಳಿವೆ. ಇವುಗಳಲ್ಲಿ ನಾವು ಪರಿಣಿತರಾಗಬೇಕು ಎಂದು ಹೇಳಿದರು. ಯಾಕಂದ್ರೆ ಯಾವತ್ತೂ ಯಾರಿಗೆ ತಾಚಾರವಾಗಿ ಮಾತಾಡೋದು ಬೇಡ. ನಾವು ಯಾವುದರಲ್ಲಿ ಕಡಿಮಿಲ್ಲ. ಹಕ್ಕಬುಕ್ಕರು ಯಾರು? ನಾವು ಹಕ್ಕಬುಕ್ಕರು ಕುರುಬರು ರಾಜ್ಯಾಳರ ವಿಜಯನಗರ ಸಾಮ್ರಾಜ್ಯನ ಅದು ಗೊತ್ತಿರಲಿಕ್ಕೆ ಅವ್ರಿಗೆ. ಯಾಕೆ ಕುರುಬರು ಅಂದ್ರೆ ಸಹಚಾರ. ನಾವು ಇವತ್ತು ಕನಕದಾಸರು 7 ಕಪ್ಪರಿಗೆ ನಿಧಿ ಸಿಕ್ಕರೆ ಬಡವರಿಗೆ ಧರ್ಮ ಮಾಡಿದ, ದಾನ ಮಾಡಿದ ಅಂತ ಮಹಾನ್ ವ್ಯಕ್ತಿಗಳು ನಮ್ಮಲ್ಲಿ ಇದ್ದಾರೆ. ಇವತ್ತು ಸಂಗೊಳ್ಳಿ ರಾಯಣ್ಣ ಇವತ್ತು ನಿಜವಾಗಿ ಹೇಳಿದ ದೇಶಭಕ್ತ. ಇವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ. ಏನು ಸ್ವಾಮಿ, ನಾವೇನು ಕಡಿಮೆ ಇದೀವ? ಯುದ್ಧ ಮಾಡಿವಿ, ಎಲ್ಲ ಮಾಡಿವಿ, ದೇಶೋತ್ಸವ ಮಾಡಿವಿ, ರಾಜ್ಯೋತ್ಸವ ಮಾಡಿವಿ. 16 ಬಜೆಟ್ ಮಂಡನೆ ಮಾಡೋಣ ಸಿದ್ದರಾಮಯ್ಯಗ. ಏನೋ ಕೆಲವು ಮಂದಿ ವಿರೋಧ ಪಕ್ಷದವರು ಏನೋ ಮಾತಾಡ್ತಾರ. ದಯಮಾಡಿ ಆ ಮಟ್ಟಕ್ಕೆ ನಾನು ಹೋಗಲ್ಲ. ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿ ಮುಂದೂ ಬರೋದಿಲ್ಲ, ಹಿಂದೂ ಬರೋದಿಲ್ಲ. ನಾನು ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ ಏನು ಅವ್ರ ಸರಳತೆ, ಅವ್ರ ಮಾತು ಕತೆ, ಅವ್ರ ಕೆಲಸ ಏನಿಲ್ಲ. ಎಲ್ಲ ಇದು ಬಿಟ್ಟಿ ಭಾಗ್ಯಕ್ಕೆ ಕೊಟ್ಬಿಡೋರು, ದುಡ್ಡನೇ ಇಲ್ಲ ಸರ್. ಹೆಂಗೆ ನಡೀತದಪ್ಪ? ಮೊನ್ನೆ 55 ಕೋಟಿ MLA ಕೊಟ್ಟ ಅವ್ನ ಕ್ಷೇತ್ರಕ್ಕೆ. ದುಡ್ಡು ಇಲ್ಲದ್ರೆ ಎಲ್ಲಿ ಕೊಡೋಕೆ ಬರ್ತದ? ಅಗರವಾಗಿ ಮಾತಾಡ್ಕೊಡ್ರಿ. ಸಿದ್ದರಾಮಯ್ಯನಂತೂ ನಮ್ಮ ಸಮಾಜ ಹುಟ್ಟ್ಯಾರಲ್ಲ, ಅದು ನಮ್ಮ ದೊಡ್ಡ ದೈವ ನಾವು ದೈವ ಪುರುಷರು ನಾವು. ಇವೆಲ್ಲ ಈಗ SSLC ಮತ್ತು PUC ಹುಡುಗರಿಗೆ ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಸಹ ಪುರಸ್ಕಾರ ಮಾಡ್ತದ. ಯಾಕೆಂದ್ರೆ ಅವರು
PUC SSLC ಇನ್ನೂ ಹೆಚ್ಚಿಗೆ ವಿದ್ಯಾಭ್ಯಾಸ ಮಾಡಿ ಸಮಾಜದಲ್ಲಿ. ಈ ವೇಳೆ SSLC PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ವಿಶೇಷ ಸಾಧಕರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಠಮಾರಿ ಶಿವಾನಂದ ಮಠದ ಶ್ರೀ ಜ್ಞಾನಾನಂದ ಮಹಾಸ್ವಾಮಿಗಳು, ತಾಲೂಕು ಕನಕ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಬಿ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿರ್ದೇಶಕ ಮಿರ್ಜಾಪುರ ಮಹಾದೇವಪ್ಪ, ನೀಲಕಂಠ ಬೇವಿನ್, ಕಸ್ತೂರಮ್ಮ ಬೀರಪ್ಪ ಕಣದೆನ್ನಿ, ಬಸವರಾಜ್ ಪಾಟೀಲ್ ಕೊಂಕಲ್, ಬಸಪ್ಪ ಹ್ಯಾಟಿ, ನಾಗರತ್ನ ವಿರೂಪಾಕ್ಷಿ, ಹನುಮಂತಪ್ಪ ವಕೀಲ್, ತುರುಕನ ದೋಣಿ, ಕೆ ನಾಗರಾಜ್, ಮಡ್ಡಿಪೇಟೆ ಚಾಮುಂಡಿ, ಎಂ ಪ್ರವೀಣ್ ಕುಮಾರ್ ಸೇರಿದಂತೆ ಅನೇಕರು ಇದ್ದರು. ಜಿಲ್ಲೆಯ ಸಿರವಾರ ತಾಲೂಕಿನ ಮಲ್ಲೆಟ ಗ್ರಾಮದಲ್ಲಿ ಮೊರಂ ಪಡೆದುಕೊಳ್ಳಲು ಅಮೃತ ಸರೋವರ ಯೋಜನೆಯ ಹೆಸರಿನಲ್ಲಿ 7 ಎಕರೆ ಹೆಚ್ಚುವರಿ ಭೂಮಿ ಕೆರೆ ನಿರ್ಮಾಣ ಮಾಡಲು ಮಂಜೂರು ಆಗಿದ್ದು, ಇದು ಅವೈಜ್ಞಾನಿಕವಾಗಿದ್ದು ಕೂಡಲೇ ಇದನ್ನು ರದ್ದುಪಡಿಸಬೇಕು ಎಂದು ಸರ್ಕಾರಿ ಭೂಮಿ ಉಳಿಸಿ ಹೋರಾಟ ಸಮಿತಿಯ ಸಂಚಾಲಕ ಬಸವರಾಜ ನಾಯಕ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಈಗಾಗಲೇ ಸರ್ವೆ ನಂಬರ್ 228ರ 94.37 ಎಕರೆ ಸರ್ಕಾರಿ ಗೈರಾಣಿ ಭೂಮಿಯ 20 ಎಕರೆ ಭೂಮಿಯಲ್ಲಿ 20 ಎಕರೆಯಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿ ಬೃಹತ್ ಕೆರೆ ನಿರ್ಮಾಣ ಮಾಡಲಾಗಿದ್ದು, ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ 2 ಎಕರೆ, SC ST ರುದ್ರಭೂಮಿಯಾಗಿ 2 ಎಕರೆ ಜಮೀನು ಮಂಜೂರು ಮಾಡಲಾಗಿದ್ದು, ಆದರೆ ಸ್ಥಳ ಗುರುತಿಸಿಲ್ಲ. ಉಳಿದ 57.37 ಎಕರೆ ಜಮೀನಿನಲ್ಲಿ ಭಾಗಶಃ ಬೃಹತ್ತಾದ ಹಳ್ಳ ಇದ್ದು 20 ಎಕರೆಯಲ್ಲಿ ಕೆರೆ ಇದ್ದರೂ ಕೂಡ ಜಿಲ್ಲಾಧಿಕಾರಿಗಳು 5 ಎಕರೆ ಜಮೀನಿನಲ್ಲಿ ಕೆರೆ ನಿರ್ಮಾಣ ಮಾಡಲು ಆದೇಶ ಹೊರಡಿಸಿರುವುದು ಅವೈಜ್ಞಾನಿಕವಾಗಿದೆ ಎಂದು ಆರೋಪಿಸಿದರು. GRN ಪ್ರಾಜೆಕ್ಟ್ ಲಿಮಿಟೆಡ್ ಕಂಪನಿಗೆ ಈ ಕೆರೆ ನಿರ್ಮಾಣದ ಕೆಲಸ ನೀಡಲಾಗಿದ್ದು, ಕಂಪನಿಯು ಜಿಲ್ಲಾಧಿಕಾರಿಗಳ ಆದೇಶವನ್ನು ಉಲ್ಲಂಘಿಸಿ ಹೆಚ್ಚುವರಿ ಭೂಮಿಯನ್ನು ಅಗೆಯುತ್ತಿದ್ದು, ಸರ್ಕಾರಿ ಜಾಗದಲ್ಲಿರುವ ಹಳ್ಳದಲ್ಲಿ ಅಮೃತ ಸರೋವರ ಕೆರೆ ನಿರ್ಮಾಣ ಮಾಡಲಾಗುತ್ತಿದ್ದು, ಇದರಿಂದ ಬರುವ ಮೊರಂ ಮತ್ತು ಉಸುಕು ಎಲ್ಲಿ ಹೋಗುತ್ತಿದೆ ಎಂಬುದು ತಿಳಿಯುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಪುನಃ 7 ಎಕರೆ ಜಮೀನನ್ನು ಕೆರೆ ನಿರ್ಮಾಣ ಮಾಡಲು ಮಂಜೂರು ಮಾಡಿದ್ದು, ಹಳ್ಳದಲ್ಲಿ ಕೆರೆ ನಿರ್ಮಾಣ ಮಾಡುತ್ತಿರುವುದರಿಂದ ಜನ ಜಾನುವಾರುಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಕೇಳಲು ಹೋದಾಗ ಹೋರಾಟಗಾರರ ವಿರುದ್ಧವೇ ಪ್ರಕರಣ ದಾಖಲಿಸಿ ಪೊಲೀಸ್ ಠಾಣೆಯಲ್ಲಿ ಕೂರಿಸಲಾಗುತ್ತಿದೆ ಎಂದರು. 97 ಎಕರೆ 37 ಗುಂಟೆ ಸರ್ಕಾರಿ ಗೈರಾಣಿನಲ್ಲಿ ಈಗಾಗಲೇ ಗ್ರಾಮದಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಂತೇಳಿ ಈ ಸರ್ವೆ ನಂಬರ್ನಲ್ಲಿ 20 ಎಕರೆಯಲ್ಲಿ ಈಗಾಗಲೇ ಕೆರೆ ನಿರ್ಮಾಣಕ್ಕಾಗಿ ಮೀಸಲಿಟ್ಟು ಕೆರೆ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿಯಾಗಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ 2 ಎಕರೆ ಕೊಡಲಾಗಿದೆ ಮತ್ತು SC ST ಸಮುದಾಯಕ್ಕೆ 2 ಎಕರೆ ಅಂತ್ಯ ಸಂಸ್ಕಾರಕ್ಕೆ ಮೀಸಲಿಡಲಾಗಿದೆ ರುದ್ರಭೂಮಿ. ಇದರ ನಡುವೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಮೃತ ಸರೋವರಕ್ಕೆ ಅಂತೇಳಿ ಕೆರೆ ನಿರ್ಮಿಸಲು ಬೆಳಗಾವಿ ಮತ್ತು ಹುನಗುಂದ ರಾಯಚೂರು ಮಧ್ಯ ನಿರ್ಮಾಣವಾಗಿರ್ತಕ್ಕಂಥ 748A ರಸ್ತೆ ಕಾಮಗಾರಿಗೆ 5 ಎಕರೆ ಕೆರೆ ನಿರ್ಮಾಣ ಮಾಡಲು ಈಗಾಗಲೇ 5 ಎಕರೆ ಕೊಟ್ಟಿರ್ತಾರೆ. ಇದಲ್ಲದೆ ಮತ್ತೆ ಹೆಚ್ಚುವರಿಯಾಗಿ 7 ಎಕರೆಯನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಿರ್ತಾರೆ. ನಮ್ಗೆ ಹೆಚ್ಚುವರಿಯಾಗಿ ಮಂಜೂರು ಮಾಡಿದ್ದು ಕೂಡಲೇ ರದ್ದುಪಡಿಸಿ ಅಂತೇಳಿ ನಾವು ಈಗಾಗಲೇ మన ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಹೆಚ್ಚುವರಿ ಮಂಜೂರು ಮಾಡಂತೇಳಿ ಒಂದು ಲೆಟರ್ ಕೊಟ್ಟರು ಕೂಡ ರದ್ದು ಮಾಡಲು ಕೊಟ್ಟರು ಕೂಡ ನಮ್ಗೆ ಅವಶ್ಯಕತೆ ಇಲ್ಲ, ಸರ್ಕಾರಿ ಭೂಮಿ ಕಡಿಮೆ ಐತೆ ಮತ್ತು ಜಾನುವಾರುಗಳಿಗೆ ಮೇಯಿಸೋಕ್ಕೆ ಜಾಗಿಲ್ಲ, ಅವ್ರನ್ನ ಸಂರಕ್ಷಣೆ ಮಾಡೋಕ್ಕೆ ಸ್ವಲ್ಪ ಸರ್ಕಾರಿ ಭೂಮಿ ಅವಶ್ಯಕತೆ ಇದೆ ಅಂತೇಳಿ ನಾವು ಲೆಟರ್ ಕೊಟ್ಟರು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಗೆ ಕೆರೆ ಅವಶ್ಯಕತೆ ಇಲ್ಲದ್ರೂ ಕೂಡ ಊರಲ್ಲಿ ದೊಡ್ಡ ಮಟ್ಟದಲ್ಲಿ ಕೆರೆ ಇದ್ದರೂ ಕೂಡ ಈಗಾಗಲೇ 5 ಎಕರೆ ಮಾಡಿದ್ದಲ್ಲದೆ ಪುನಃ ಹೆಚ್ಚುವರಿ 7 ಎಕರೆ ಮಾಡಿರ್ತಾರೆ. ಅದು ಹೆಚ್ಚುವರಿ ಮಾಡಿರೋದು ಕೂಡ ಸರ್ಕಾರಿ ಭೂಮಿಯಲ್ಲಿ ಹಳ್ಳವಿರ್ತಕ್ಕಂಥ ಹಳ್ಳದಲ್ಲಿ ಕೂಡ ಈಗಾಗಲೇ ಕೆರೆ ನಿರ್ಮಾಣ ಮಾಡಬೇಕು. ಇದರಿಂದ ನಮ್ಗೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ರದ್ದುಪಡಿಸಲಿ ಮತ್ತು ಅವೈಜ್ಞಾನಿಕವಾಗಿ ಹಳ್ಳದಲ್ಲಿ ನಿರ್ಮಾಣ ಮಾಡಿರುವ ಕೆರೆಯನ್ನು ತನಿಖೆಪಡಿಸಲಿ ಅಂತೇಳಿ ನಾವು ಪತ್ರಿಕೆ ಘೋಷಿಸಿದ್ದೇವೆ. ಕೂಡಲೇ ಹಳ್ಳ ನಾಶ ಮಾಡಿ ಕೆರೆ ನಿರ್ಮಿಸಲು ಸ್ಥಳದ ಮಾಹಿತಿ ನೀಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅವೈಜ್ಞಾನಿಕ ಕೆರೆ ನಿರ್ಮಾಣದ ಕುರಿತು ತನಿಖೆಯಾಗಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಸಿರವಾರ ತಹಶೀಲ್ ಕಚೇರಿ ಎದುರು ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಜೊತೆಗೆ ಕಾನೂನು ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ರವಿಕುಮಾರ್, ಶಂಕರ್ ಮರಾಠ, ಶ್ಯಾಮ್ ಪಪಿತಗಲ್, ರಮೇಶ್ ಭಂಡಾರಿ, ಎರಿಕೆ ಹನುಮಂತ್, ಮಂಜುನಾಥ್ ನಾಯಕ್, ಮಲ್ಲು ಭಂಡಾರಿ, ಚೆನ್ನಬಸವ ಹೆಣಗಿ ಸೇರಿದಂತೆ ಅನೇಕರು ಇದ್ದರು. ಈಗ ಜಾಹೀರಾತು. It's time. It's time. It's time. It's time to shop. One and only CMR Shopping Mall. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ ಸೆಪ್ಟೆಂಬರ್ 22ರಂದು ವಿಶೇಷ ಆರಂಭ. ಇನ್ಮೇಲೆ ಪ್ರತಿದಿನವೂ ಸೆಲೆಬ್ರೇಷನ್. ಶ್ರೀ ತುಳಜಾ ಭವಾನಿ ದೇವಸ್ಥಾನ 16ನೇ ವರ್ಷದ ಶರಣ ನವರಾತ್ರಿ ಮಹೋತ್ಸವ
ದಿನಾಂಕ 22/9/2025 ಸೋಮವಾರ ದಿನದಂದು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ, ವಿಜಯದಶಮಿಯ ತನಕ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೂದೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮ ಅರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಬುಧವಾರ ಗಣಹೋಮ ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಬೇಕಾಗಿ ವಿನಂತಿ. ದೇವಿಯ ಆಶೀರ್ವಾದ ಪಡೆದುಕೊಳ್ಳಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ ಧರ್ಮಾಧಿಕಾರಿಗಳು ಸಾಗರ್ ಪಾಟೀಲ್. ಸರ್ವೇ ಜನ ಸುಖಿನೋ ಭವಂತು. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಾಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಾಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಭಾಗವಹಿಸಬೇಕಾಗಿ ವಿನಂತಿ. ಹಾಗೂ ಪ್ರತಿದಿನ ಸಂಜೆ ದಾಂಡಿಯ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನ್ದೊಡ್ಡಿ ರಸ್ತೆ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್ ಹಾಗೂ ಗೋ ಸೇವಕರು, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7338341870. ಸೆಪ್ಟೆಂಬರ್ 30ರಿಂದ ಅಕ್ಟೋಬರ್ 2ರವರೆಗೆ ಏಗನೂರು ಗ್ರಾಮದಲ್ಲಿ ಮಹಾತ್ಮ ಕಾಳಿದಾಸ ತಾತ ಜಾತ್ರಾ ಮಹೋತ್ಸವ ಹಾಗೂ ದಸರಾ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಹಾತ್ಮ ಕಾಳಿದಾಸ ಸೇವಾ ಸಮಿತಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಏಗನೂರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಏಗನೂರು ಗ್ರಾಮದಲ್ಲಿ ಮಹಾತ್ಮ ಕಾಳಿದಾಸ ಜಾತ್ರಾ ಮಹೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ನಿರ್ಧರಿಸಲಾಗಿದ್ದು, ಸೆಪ್ಟೆಂಬರ್ 30ಕ್ಕೆ ಗ್ರಾಮದ ದತ್ತಾತ್ರೇಯ ಮಠದಿಂದ ಕಾಳಿದಾಸ ತಾತನ ಭಾವಚಿತ್ರ ಮೆರವಣಿಗೆಯನ್ನು ಮಹಾರಾಷ್ಟ್ರದ ನಾಶಿಕ್ ಡೋಲ್ ಮತ್ತು ರಾಜ್ಯ ಮಟ್ಟದ ಕಲಾ ತಂಡಗಳ ಮೂಲಕ ಕಾಳಿದಾಸ ಮಠದವರೆಗೆ ನಡೆಸಿ ಅಂದು ಸಂಜೆ ಉಚ್ಛಾಯ ಮಹೋತ್ಸವ ನಡೆಸಲಾಗುವುದು ಎಂದರು. ಅಕ್ಟೋಬರ್ 1ರಂದು ಸಂಜೆ 5 ಗಂಟೆಗೆ ವಿಶೇಷ ಪೂಜೆ, ರಥೋತ್ಸವ ಕಾರ್ಯಕ್ರಮ ಜರುಗುವುದು. 3 ದಿನಗಳವರೆಗೆ ಸಂಜೆ ರಸಮಂಜರಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ರಾತ್ರಿ 9 ಗಂಟೆಯಿಂದ ಭಜನಾ ಕಾರ್ಯಕ್ರಮ ಜರುಗುವುದು ಎಂದು ತಿಳಿಸಿದರು. ನಾವೇನಂತಂದ್ರೂ ಯಾಕಂದರೆ ಇವರು 1962ರಲ್ಲಿ ಜೀವಂತ ಆಯ್ಕೆ ಆಗಿರೋದು. ಇವರಿಗೆ ಒಬ್ಬರೇ ಸುಂದರಗೌಡ ಅಂತ ಹೇಳಿ ಇವ್ರ ಇತಿಹಾಸ ಏನಪ್ಪ ಅಂತಂದ್ರೆಗಿನ ಮೊದಲು ಸುಂದರಗೌಡ ಅಂತ ಒಬ್ಬರು ಎಕ್ಸೈಸ್ ಕಾಂಟ್ರಾಕ್ಟರ್. ಅವರು ಒಬ್ಬರೇ 7 ಮಠ ಕಟ್ಟಿಸಿದ್ದಾರೆ. ಅವರು ಏಗನೂರಲ್ಲೊಂದು, ರಾಯಚೂರಲ್ಲೊಂದು, ಸಿಂಧೂರಿನಲ್ಲೊಂದು, ಗುಡೇಬಲ್ಲೂರಲ್ಲೊಂದು, ಆಮೇಲೆ ದೇವದುರ್ಗ ತಾಲೂಕಿನಲ್ಲೊಂದು, ಈ ಥರ ಒಬ್ಬರೇ 7 ಮಠ ಕಟ್ಟಿಸಿರುವುದು. ಆಮೇಲೆ ಇವರು ಹಠಯೋಗಿಗಳು. ಇವರು ಯಾಕಪ್ಪ ಅಂತಂದ್ರೆ ನಾವು ಭಾಳಷ್ಟು ಯಾಕಂದರೆ ನಮ್ಮ ತಂದೆಯ ಸಮಕಾಲೀನ ಅಂದರೆ ನಮ್ಮ ತಂದೆ ತಾತ ಸಮಕಾಲೀನವರು, ನಮ್ಮ ತಂದೆಯವರು ಜೊತೆಗೆ ಒಡನಾಟದಲ್ಲಿ ಅಂದರೆ ನಮಗಿನ ಒಂದು 20 ವರ್ಷ 30 ವರ್ಷ ದೊಡ್ಡವರಿದ್ದರು ಇವ್ರ ಜೊತೆಗೆ ಒಡನಾಟ ಇದ್ದವರು. ಊರಲ್ಲಿ ಅನೇಕ ಪವಾಡಗಳನ್ನು ತೋರಿಸಿದ್ದಾರೆ. ಒಂದು ಸರ್ತಿ ನಮ್ಮಲ್ಲಿ ಬಂಡಿ ಅಂಬಣ್ಣಗೌಡ ಅಂತೇಳಿ ದೊಡ್ಡ ಶ್ರೀಮಂತರ ಊರಲ್ಲಿ, ಅವ್ರ ಜೊತೆಗೆ ಒಳ್ಳೆ ಸ್ನೇಹ, ತಾತನವ್ರ ಜೊತೆಗೆ ಒಳ್ಳೆ ಸ್ನೇಹ ಆಗೋದು. ಒಂದು ಸರ್ತಿ ಯಾವುದು ಕೃಷ್ಣ ದೇವಸ್ಥಾನ, ದತ್ತಾತ್ರೇಯ ನಾರಗಟ್ಟ ದೇವಸ್ಥಾನಕ್ಕೆ ಹೋಗಿದ್ರಂತ. ತಾತ ಒಬ್ಬರು ಸೇರಿ ಹೋಗಿದ್ರಂತ. ನದಿ ಫುಲ್ಲು ಈಗ ಹೆಂಗೆ ಬಂದಂಗೆ ಫುಲ್ ನದಿ ತುಂಬಿ ಹಾಕಿದ್ರಂತ. ಆವಾಗ ಏನು ಮಾಡಿದ್ರಂತ, ತಾತ ಹೆಂಗಪ್ಪ ಈಗ ನದಿ ದಾಟೋದು ಅಂತಂದರೆ, ಅಲ್ಲೇ ನೀನೊಂದು ಕಣ್ಣು ಚೆಂದು ಕೊಡು ಅಂತಂತೇಳಿ ಕಣ್ಣು ತೆಗಿಬೇಡ ಅಂತ ಹೇಳಿದಂತ. ಆವಾಗ ಒಂದು ನದಿ ಮೇಲೆ ಕಂಬಳಿ ಹಾಕ್ತಿರಂತ. ಕಂಬಳಿ ಮೇಲೆ ಕೂತಿದ್ರು, ಕಣ್ಣು ತೆಗೆದು ನೋಡಿದ್ರೆ ಆ ಕಡೆ ದಾಟಕ್ಕೆ ಸಾಧ್ಯ ಆಯಿತು. ಆಮೇಲೆ ಊರಿನಲ್ಲಿಯೂ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಊರಿನಲ್ಲಿಯೂ ಭಕ್ತರು ಅವರಲ್ಲಿ ಮಠದಲ್ಲಿ ಕುಂತಾಗ, ಮಠದಲ್ಲಿ ನಮ್ಮ ಗೋಡೆಗೆ ಒಂದು ಹುಲಿ ಚಿತ್ರ ಇತ್ತು. ಹುಲಿ ಚಿತ್ರ ಇದ್ದಾಗ ಅದು ತಾತ ಒಳಗೆ ಪೂಜೆ ಮಾಡ್ತಂತ. ಪೂಜೆ ಮಾಡಿದಾಗ ತಾತ ಇದು ಹಿಂಗೆ ಸಾಮಾನ್ಯ ಅತ್ತೆ ನಮಗೆ ನರಮನುಷ್ಯ ಏನೈತೆ ಅಂತ ಶಕ್ತಿ ಅಂತ ಹೇಳಿದ್ರು. ಅವಾಗ ಏನು ಮಾಡಿದಂತ ಆ ಹುಲಿನೇ ಗರ್ಜನೆ ಮಾಡಿದಂತ. ಯಾಕಂದರೆ ಪ್ರತ್ಯಕ್ಷ ಅಕ್ಟೋಬರ್ 2ರಂದು ಬನ್ನಿ ಮಹಾಕಾಳಿಗೆ ಪೂಜೆ, ಬನ್ನಿ ಮುಡಿಯುವ ಕಾರ್ಯಕ್ರಮ, ನಂತರ ದತ್ತಾತ್ರೇಯ ಮಠದವರೆಗೆ ಪಲ್ಲಕ್ಕಿ ಉತ್ಸವ ನಡೆಸಲಾಗುವುದು. ಕಾರ್ಯಕ್ರಮದಲ್ಲಿ ಸಂಸದರು, ಸಚಿವರು, ಶಾಸಕರು ಸೇರಿದಂತೆ ಇತರೆ ಗಣ್ಯರು, ಊರಿನ ಮುಖಂಡರು ಭಾಗಿಯಾಗಲಿದ್ದಾರೆ. ಜಿಲ್ಲೆಯ ಭಕ್ತರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಹಾರಾಷ್ಟ್ರದ ಪುಣೆಯಿಂದ ಡೋಲ್ ತಾಶ್ ಕರೆಸಲಾಗುವುದು, ನಾಶಿಕ್ ಡೋಲ್. ಅದಾದ ತಕ್ಷಣ ರಾಜ್ಯಮಟ್ಟದ ಕಲಾ ತಂಡಗಳು ಸುಮಾರು 8ರಿಂದ 10 ಕಲಾ ತಂಡಗಳು ಭಾಗವಹಿಸುವುದು. ಅದಾದಮೇಲೆ ಮೊದಲನೇ ದಿವಸ 30/9/2025ರಂದು ಏಗನೂರು ದತ್ತಾತ್ರೇಯ ಮಠದಿಂದ ಆರಂಭಗೊಂಡ ತಾತನವರ ಪಲ್ಲಕ್ಕಿ ಉತ್ಸವ ಏಗನೂರು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಅನೇಕ ಕಲಾ ತಂಡಗಳೊಂದಿಗೆ ವಿಜೃಂಭಣೆಯಿಂದ ಕಾಳಿದಾಸ ಮಠ ತಲುಪುವುದು. ತದನಂತರ ತಾತನವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಉಚ್ಚೆ ಎಳೆಯಲಾಗುವುದು.
ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಸುತ್ತಮುತ್ತಲಿನ ಮತ್ತು ತಾಲೂಕಿನ ಜಿಲ್ಲೆಯ ರಾಜ್ಯಗಳಿಂದ ಎಲ್ಲ ಭಕ್ತರಿದ್ದಾರೆ. ಆಮೇಲೆ ಮಹಾರಾಷ್ಟ್ರದಿಂದಲೂ ಭಾಳಷ್ಟು ಜನ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ. ಇಲ್ಲಿ ಎಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಂಸದರು, ಆಮೇಲೆ ಸಚಿವರು, ಆಮೇಲೆ ಈಗಿನ ಶಾಸಕರು, ಇನ್ನುಳಿದ ಮುಖಂಡರು ಭಾಗವಹಿಸುವರು. ಈ ಒಂದು ಮುಂದೆ ಇದಾದ ತಕ್ಷಣ 5 ಗಂಟೆಯಿಂದ ಪ್ರತಿದಿನ 3 ದಿವಸ ನಡೆಯುವ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ರಸಮಂಜರಿ ಕಾರ್ಯಕ್ರಮ 6 ಗಂಟೆಯಿಂದ, ಅದಾದಮೇಲೆ ರಾತ್ರಿ 9 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ, ಮತ್ತು 2ನೇ ದಿವಸ ರಥೋತ್ಸವ ನಡೆಯುವುದು. ಅದಾದ ತಕ್ಷಣ ಆಮೇಲೆ ರಸಮಂಜರಿ ಕಾರ್ಯಕ್ರಮ 2ನೇ ದಿವಸ, ಮತ್ತು ಅದಾದಮೇಲೆ ರಾತ್ರಿ 9 ಗಂಟೆಯಿಂದ ಅಖಂಡ ಭಜನಾ ಕಾರ್ಯಕ್ರಮ. ಇದರ ಜೊತೆಗೆ ಪ್ರತಿದಿನ ಅನ್ನದಾಸೋಹ ಕಾರ್ಯಕ್ರಮ ಇರುವುದು. ಈ ಸಂದರ್ಭದಲ್ಲಿ ಶಶಿಧರ್ ಏಗನೂರ್, ಗುರುಸ್ವಾಮಿ, ಚನ್ನಬಸವ, ಯಲ್ಲಪ್ಪ, ಪ್ರಭು ಮಡಿವಾಳ್, ಶ್ರೀನಿವಾಸ್, ರಮೇಶ್, ತಾಯಪ್ಪ ಸೇರಿದಂತೆ ಅನೇಕರು ಇದ್ದರು. ವಾಲ್ಮೀಕಿ ನಾಯಕ್ ಸಮಾಜದ ಕರಡು ಸಮಿತಿಯಿಂದ ವೆಂಕಟೇಶ್ ನಾಯಕ್ ಅವರನ್ನು ವಜಾಗೊಳಿಸಲಾಗಿದೆ ಎಂದು ಮಲಿಯಾಬಾದ್ ಮಹಾದೇವ ನಾಯಕ್ ಸೇರಿದಂತೆ ಇತರರು ಸಮಾಜದ ಗಮನಕ್ಕೆ ತರದೆ ಏಕಾಏಕಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿಸಿದ್ದಾರೆ ಎಂದು ವಾಲ್ಮೀಕಿ ನಾಯಕ್ ಸಮಾಜ ಯುವ ಘರ್ಜನೆ ಸಂಘದ ಅಧ್ಯಕ್ಷ ಮಹಾದೇವ ನಾಯಕ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 27ರಂದು ಮಲಿಯಾಬಾದ್ ಮಹಾದೇವ ನಾಯಕ್, ಜಾಲಿ ಬೆಂಚಿ ನರಸಿಂಹಲು, ಉಪ್ರಾಳ್ ಬಡೆ ಸಾಬ್ ಸೇರಿದಂತೆ ಅನೇಕರು ಸಮಾಜದ ಮುಖಂಡರ ಗಮನಕ್ಕೆ ತರದೆ ಸಭೆ ನಡೆಸದೆ ವಾಲ್ಮೀಕಿ ನಾಯಕ್ ಸಮಾಜದ ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ವೆಂಕಟೇಶ್ ನಾಯಕ್ ಅವರನ್ನು ವಜಾಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿಕೆ ನೀಡಿದ್ದು, ಸಮಾಜದ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗಬಾರದು. ವೆಂಕಟೇಶ್ ನಾಯಕ್ ಅವರೇ ಕರಡು ಸಮಿತಿ ಅಧ್ಯಕ್ಷರಾಗಿ ಮುಂದುವರೆಯಲಿದ್ದಾರೆ ಎಂದು ತಿಳಿಸಿದರು. ವೆಂಕಟೇಶ್ ನಾಯಕ್ ಅವರ ವಿರುದ್ಧ ಹೇಳಿಕೆ ನೀಡಿದವರ ಸದಸ್ಯತ್ವವನ್ನು ರದ್ದುಪಡಿಸಲಾಗುವುದು. ಮುಂದೆ ಈ ರೀತಿಯಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡದಂತೆ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿ ನಡೆಸಿರುವ ವಾಲ್ಮೀಕಿ ಸಮಾಜದ ಮಹಾದೇವ ನಾಯಕ್ ಮಲಿಯಾಬಾದ್ ಹಾಗೂ ಗಾಂಧಾರ್ ಗೋವಿಂದ ನಾಯಕ್ ಯರಿಯರ, ರಂಗರಾಜು ಗೋವಿಂದ ರಾಯಚೂರು, ಎಲ್ವೇಸ್ ನಗರ್, ಜಾಲ್ಬೆಂಚಿ ನರಸಿಂಹರು ಹಾಗೂ ಉಪ್ರಾಲ್ ಬಡೇಸಾಬ್ ಇವರು ಶ್ರೀ ವೆಂಕಟೇಶ್ ನಾಯಕ್ ಅಷ್ಕಳ ಇವರನ್ನು ಕರಡು ಸಮಿತಿ ಅಧ್ಯಕ್ಷ ಸ್ಥಾನದಿಂದ ದಿನಾಂಕ ಕಾರಣದಿಂದ ಸಮಾಜದ ಮುಖಂಡರ ಗಮನಕ್ಕೆ ತರದೆ ಸಭೆಯನ್ನು ಕರೆಯಲಾಗದೆ, ಕರಡು ಸಮಿತಿಯ ಪದಾಧಿಕಾರಿಗಳ ಸಭೆಯನ್ನು ಕರೆಯದೆ ಹಾಗೂ ಇದಷ್ಟು ಸಮಿತಿಯ ಅಧ್ಯಕ್ಷ ಸ್ಥಾನದ ವೆಂಕಟೇಶ್ ನಾಯಕರವರ ಗಮನಕ್ಕೆ ತರದೆ ಏಕಾಏಕಿಯಾಗಿ ಪತ್ರಿಕಾಗೋಷ್ಠಿ ಮಾಡಿ ಅವರನ್ನು ವಜಾಗೊಳಿಸಲು ಇವರಿಗೆ ಯಾವ ಅಧಿಕಾರದಲ್ಲಿದ್ದರೆ ವಜಾಗೊಳಿಸಿದರು. ಇತ್ತೀಚಿನ ದಿನಗಳಲ್ಲಿ ವಾಲ್ಮೀಕಿ ಸಮಾಜವನ್ನು ವೆಂಕಟೇಶ್ ನಾಯಕ್ ಅಷ್ಕಲ್ ಇವರು ಸಂಘಟಿತವಾಗಿ 108 ಹಳ್ಳಿಗಳಲ್ಲಿ ನಗರ ಗ್ರಾಮೀಣ ಭಾಗದಲ್ಲಿ ಸಮಾಜವನ್ನು ಒಗ್ಗೂಡಿಸಿ ಸಂಘಟಿತವಾಗಿ ಎಲ್ಲರ ವಾಲ್ಮೀಕಿ ಜಾಗೃತಿ ಮೂಡಿಸಿದರು. ವಿಕಾಸವನ್ನು ಕಲಿಸುತ್ತಾ ಸಮಾಜವನ್ನು ಯಾವುದೇ ಸಮಸ್ಯೆ ಬಾರದೆ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದು ಸಮಾಜದ ಕೊಂದಕೊರತೆಗಳನ್ನು ಜಾಗೃತಿಗೊಳಿಸುತ್ತಾ ಮುನ್ನಡೆಸಿದ್ದಾರೆ. ಆದ ಕಾರಣ ಸಮಾಜದ ಕೆಲವರು ಅವರ ಜನಪ್ರಿಯರನ್ನು ಸಹಿಸಿಕೊಳ್ಳದೆ ಇಂತಹ ಅರ್ಥವಿಲ್ಲದ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದಲ್ಲಿ ಗೊಂದಲ ಸೃಷ್ಟಿಸಿದ್ದಾರೆ. ಆದ ಕಾರಣ ಇಂಥವರನ್ನು ವಿರುದ್ಧ ಮನುಷ್ಯನ ಮುಖ ಇಂಥವರಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ. ನಗರ ಗ್ರಾಮೀಣ ವಾಲ್ಮೀಕಿ ಸಮಾಜದ ಜನರ ಸಮೂಹದಲ್ಲಿ ಶ್ರೀ ವೆಂಕಟೇಶ್ ನಾಯಕ್ ಅಷ್ಕಲ್ ಇವರನ್ನು ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಮುಂದುವರಿಸಲು ಒಪ್ಪಿಕೊಂಡಿರುತ್ತಾರೆ. ಅವರು ಯಾವತ್ತು ಬಂದು ಸಮಸ್ಯೆಗಳನ್ನು ಮನೆ ಕುಂತ್ರೆ ಹೆಂಗ ಸಮಸ್ಯೆ ಆಗ್ತದೆ ಸರ್? ಈಗ ತಿರುಗಾಡ್ಬೇಕಲ್ಲ ಸರ್, ಪ್ರತಿ ವಿಷಯದಲ್ಲೂ ಪ್ರತಿ ಸಮಸ್ಯೆದಲ್ಲೂ ಮುಂದಾಳತೆ ಮಾಡಿಕೊಂಡು ಬಂದು ಎಲ್ಲ ಜಾಗೃತಿ ಮೂಡಿಸಿಕೊಂಡು ವಾಲ್ಮೀಕಿ ಸಮಾಜದ. ಈ ಸಂದರ್ಭದಲ್ಲಿ ಭೀಮಣ್ಣ, ರಾಮಕೃಷ್ಣ, ವಿನಾಯಕ್, ರಾಜು, ಶಿವಾರೆಡ್ಡಿ, ನರಸಿಂಹ ನಾಯಕ್ ಸೇರಿದಂತೆ ಅನೇಕರು ಇದ್ದರು. ಇಂದು ತುರವಿಹಾಳ ಗ್ರಾಮದಲ್ಲಿ ಕೋರಮಂಡಲ್ ಇಂಟರ್ ನ್ಯಾಷನಲ್ ಲಿಮಿಟೆಡ್ ರಸಗೊಬ್ಬರ ಕಂಪನಿಯ ವತಿಯಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮ ಹಾಗೂ ಗ್ರಾಮದ ರೈತರಿಗೆ ಟ್ರ್ಯಾಕ್ಟರ್ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ಬಸವಣ್ಣಪ್ಪ ಪ್ರಾಧ್ಯಾಪಕರು, ಕೃಷಿ ವಿವಿ ರಾಯಚೂರು ಇವರು ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯ ಪ್ರಾಮುಖ್ಯತೆ ಮತ್ತು ಸಾವಯವ ಗೊಬ್ಬರ ಬಳಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಕೋರಮಂಡಲ ಕಂಪನಿಯ ವಿಭಾಗೀಯ ಬೇಸಾಯ ತಜ್ಞರಾದ ರಮೇಶ್ ಕುಮಾರ್ HV ಇವರು ಗ್ರೋಮೋರ ರಸಗೊಬ್ಬರ ಹಾಗೂ ನ್ಯಾನೋ ತಂತ್ರಜ್ಞಾನದ ಬಗ್ಗೆ ವಿವರ ನೀಡಿದರು. ಹಾಗೂ ಜನರಲ್ ಮ್ಯಾನೇಜರ್ ಆದ SB ಪಾಟೀಲ್ ರವರು ಕಂಪನಿಯ ಇತಿಹಾಸ ಹಾಗೂ ರಸಗೊಬ್ಬರ ಉತ್ಪಾದನೆ ಬಗ್ಗೆ ಮಾಹಿತಿ ನೀಡಿದರು. ಮಲ್ಲಿಕಾರ್ಜುನ್ ಸಹಾಯಕ ಕೃಷಿ ನಿರ್ದೇಶಕರು ರಾಯಚೂರು ಇವರು ರೈತರಿಗೆ ಹೊಸ ತಾಂತ್ರಿಕತೆ ಅಳವಡಿಕೆಯ ಬಗ್ಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ
ಪ್ಯಾರಂಪಾಸ್ ಸಂಭ್ರಮ 2024-25 ಹಿಂಗಾರು ಹಂಗಾಮಿನ ಬಂಪರ್ ಬಹುಮಾನ ಟ್ರ್ಯಾಕ್ಟರ್ ಅನ್ನು ವಿಜೇತರಾದ ತುರವಿಹಾಳ ಗ್ರಾಮದ ರೈತ ಶ್ರೀ ಎಮನೂರು ಗುಂತ್ ಇವರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ ಪರಮ ಪೂಜ್ಯ ಶ್ರೀ ಮಂಜುನಾಥ ಸ್ವಾಮಿ ಸರ್ವೇಶ್ವರ ಮಠ ತುರವಿಹಾಳ ಕೋರಮಂಡಲ ಕಂಪನಿಯ ವತಿಯಿಂದ ಅಮರನಾಥ್, ಪ್ರಶಾಂತ್, ಶಿವಾನಂದ್, ನರೇಂದ್ರ, ದರ್ಶನ್, ಜುನಗೊಂಡ, ಗೌಸ್ ಮೊಯ್ದೀನ್, ಬಸವರಾಜ್ ಹಿರೇಗೌಡ, ಭೀಮಣ್ಣಗೌಡ, ಗ್ರಾಮದ ಮುಖಂಡರು, ರೈತರು ಹಾಗೂ ಇತರರು ಉಪಸ್ಥಿತರಿದ್ದರು. ನಗರದ ಯರಮರಸ್ ಬಳಿಯ ಶ್ರೀ ಸೂಗುರೇಶ್ವರ ಕಾಲೋನಿಯಲ್ಲಿ ಪ್ರತಿಷ್ಠಾಪಿಸಲಾದ ಶ್ರೀ ಮಾತಾ ಅಂಬಾ ಭವಾನಿಯ ಮುಂದೆ ಹೋಮ ಹವನವನ್ನು ನಡೆಸಲಾಯಿತು. ಅರ್ಚಕ ರಾಧಾ ವಿನೋದ್ ತಾತನವರ ನೇತೃತ್ವದಲ್ಲಿ ಪೂರ್ಣಾಹುತಿ ಜರುಗಿತು. ಬಡಾವಣೆ ನಿವಾಸಿಗಳು ದಂಪತಿ ಸಮೇತ ಹೋಮದಲ್ಲಿ ಭಾಗಿಯಾದರು. ಕಾಂಬ್ಳೆಕರ್, ಚನ್ನಕೇಶವ ಬಸವರಾಜ್, ಪ್ರವೀಣ್, ಸಂದೀಪ್, ನರೇಶ್ ಸಿದ್ದಪ್ಪ, ಲಕ್ಷ್ಮೀ ಚೆನ್ನಪ್ಪ, ಲಲಿತಾ, ರಂಜಿತಾ, ರೇಣುಕಾ, ಬಸವರಾಜ್, ಸುರೇಖಾ, ಸಿದ್ದರಾಮ, ರಾಜೇಶ್ವರಿ, ಪ್ರಶಾಂತ್, ಶಶಿಕಲಾ, ಭೀಮರಾಯ, ರೂಪಾ ನಾಗೇಶ್, ರಾಜೇಶ್ವರಿ, ಬಸನಗೌಡ, ಗಂಗಮ್ಮ, ಸೋಮನಾಥ್, ಗಂಗಮ್ಮ, ಸೋಮತ್, ರೆಡ್ಡಿ, ಜಯಸಿರಿ ಗಂಗಾಧರ್ ಶೆಟ್ಟಿ, ನಂದಿನಿ ನಾಗರಾಜ್, ಸಿರಿದೇವಿ ಆಶಣ್ಣ, ಅರುಣ ಅಜಯ್, ಪಾರು ಮಹೇಂದ್ರ, ಶಶಿಕಲಾ ಶರಣೇಗೌಡ, ಬಬಿತಾ, ಸರಸ್ವತಿ, ಸುನೀತಾ, ಮಲ್ಲನಗೌಡ, ಪಲ್ಲವಿ, ಶಿವಾನಂದ್, ಪುತ್ರ ಬಾಯ್ ಸುನೀತ್, ರಾಜೇಶ್ವರಿ ರಾಜು, ಸುನಂದ ಬಿರಾದರ್, ಮೀನಾಕ್ಷಿ ಗೌಡಪ್ಪ, ನೀಲಮ್ಮ ಜ್ಯೋತಿ, ವನಕುಂಟಿ, ಯಶೋಧ, ಮಹಾದೇವಿ ಇನ್ನು ಮುಂತಾದ ಮಹಿಳೆಯರು ಭಾಗಿಯಾದರು. ಸೂಗುರೇಶ್ವರ ಕಾಲೋನಿ, ಶ್ರೀ ಮಲ್ಲಿಕಾರ್ಜುನ್ ಕಾಲೋನಿ, ಶ್ರೀ ರಾಘವೇಂದ್ರ ಕಾಲೋನಿ ಎಲ್ಲ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹೃದಯ ಸಮಸ್ಯೆ ಕಂಡು ಬಂದಲ್ಲಿ ನಿರ್ಲಕ್ಷ್ಯ ಬೇಡ, ತಪಾಸಣೆಗೆ ಮುಂದಾಗಿ ಗುರುರಾಜ್ ಸಿಂಗ್. ಶಿಕ್ಷಣದಿಂದ ಮಾತ್ರ ಮಹಿಳೆಯರು ಉನ್ನತ ಕ್ಷೇತ್ರದಲ್ಲಿ ಬೆಳೆಯಲು ಸಾಧ್ಯ, ಬಸವಂತಪ್ಪ. ಕೆರೆ ಇದ್ದರೂ ಮತ್ತೊಂದು ಕೆರೆ ನಿರ್ಮಾಣಕ್ಕೆ ಭೂಮಿ ಮಂಜೂರು, ಆದೇಶ ರದ್ದುಪಡಿಸದೇ ಇದ್ದಲ್ಲಿ ಕಾನೂನು ಹೋರಾಟ, ಬಸವರಾಜ ನಾಯಕ್. ಏಗನೂರಿನಲ್ಲಿ ಸೆಪ್ಟೆಂಬರ್ 30ರಿಂದ ಕಾಳಿದಾಸ ತಾತ ಜಾತ್ರಾ ಮಹೋತ್ಸವ, ಮಲ್ಲಿಕಾರ್ಜುನ್ ಏಗನೂರ್. ವೆಂಕಟೇಶ್ ನಾಯಕ್ ವಿರುದ್ಧ ಇಲ್ಲಸಲ್ಲದ ಆರೋಪ, ಮಹದೇವ ನಾಯಕ್. ಗ್ರೋಮೋರ ಪ್ಯಾರಂಪಾಸ್ ಸಂಭ್ರಮ ಹಿಂಗಾರು ಹಂಗಾಮಿನ ಬಂಪರ್ ಬಹುಮಾನ ಟ್ರ್ಯಾಕ್ಟರ್. ಶ್ರೀ ಸೂಗುರೇಶ್ವರ ಬಡಾವಣೆಯಲ್ಲಿ ಅಂಬಾಭವಾನಿ ನವರಾತ್ರಿ ಉತ್ಸವದ ಅಂಗವಾಗಿ ಹವನ ಹೋಮ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.